ಮತ್ತಷ್ಟು ಬಯಲಾಗ್ತಿದೆ ವಿನಯ್ ಕುಲಕರ್ಣಿ ಮತ್ತಷ್ಟು ಕರ್ಮಕಾಂಡ. ಯೋಗೇಶ್ ಗೌಡ ಹತ್ಯೆಗೆ ಮುಖ್ಯವಾಗಿ ಸಂಚನ್ನ ರೂಪಿಸಿದ್ದೇ ವಿನಯ್ ಕುಲಕರ್ಣಿ. ರಾಜಕೀಯ ವೈಷಮ್ಯಕ್ಕೆ ಯೋಗೇಶ್ ಗೌಡ ಹತ್ಯೆಗೈದಿದ್ದ ಕಾಂಗ್ರೆಸ್ ಶಾಸಕ. ಈ ಪ್ರಕರಣದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ವಿನಯ್ ಕುಲಕರ್ಣಿಯ ಕರ್ಮಕಾಂಡ. ಯೋಗೇಶ್ ಗೌಡ ಹತ್ಯೆಗೋಸ್ಕರ ಸಂಚನ್ನ ರೂಪಿಸಿದ್ದೇ ವಿನಯ್ ಕುಲಕರ್ಣಿ. ಬಸವರಾಜ ಮುತ್ತಿಗಿ ಜೊತೆ ಸೇರಿ ಯೋಗೇಶ್ ಗೌಡ ಹತ್ಯೆಗೆ ವಿನಯ್ ಕುಲಕರ್ಣಿ ಪ್ಲಾನ್ ಮಾಡಿದ್ರು. 2016 ಏಪ್ರಿಲ್ 23ರಂದು ನಡೆದಂತ ಸಭೆಯಲ್ಲಿ ಇಬ್ಬರ ನಡುವೆ ವಾಕ್ಸಮರ ಆಗಿತ್ತು. ಗಲಾಟೆ ನಂತರ ಯೋಗೇಶ್ ಗೌಡ ಕೊಲೆಗೆ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಯೋಗೇಶ್ ಗೌಡ ಹತ್ಯೆಗೋಸ್ಕರ ಸಂಚನ್ನ ರೂಪಿಸಿದ್ದೇ ವಿನಯ್ ಕುಲಕರ್ಣಿ ಅನ್ನೋದು ಹೊರಗಡೆ ಬಂದಿದೆ. 2016 ಏಪ್ರಿಲ್ 23ರಂದು ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ನಡುವೆ ವಾಕ್ಸಮರ ಆಗಿತ್ತು, ಮಾತಿಗೆ ಮಾತಾಗಿತ್ತು. ಅದಾದ ನಂತರ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿತ್ತು. ಅದೇ ಈ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹತ್ಯೆಗೋಸ್ಕರ ನಡೆದಂತಹ ಪ್ಲಾನ್ ಹೇಗಿತ್ತು? ಧಾರವಾಡ ಬಾಯ್ಸ್ ಜೊತೆ ಹೊರಗಿನ ವ್ಯಕ್ತಿಗಳನ್ನು ಕೂಡ ಬಳಸಿ ಹತ್ಯೆಗೆ ಪ್ಲಾನ್ ಮಾಡಿದ್ರು. ಧಾರವಾಡ ಬಾಯ್ಸ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಧಾರವಾಡ ಬಾಯ್ಸ್ ಜೊತೆ ಹೊರಗಿನ ವ್ಯಕ್ತಿಗಳನ್ನು ಕೂಡ ಬಳಸಿ ಹತ್ಯೆಗೋಸ್ಕರ ಪ್ಲಾನ್ ಮಾಡಿದ್ರು. ಯೋಗೇಶ್ ಕೊಲೆಗೆ 20 ಲಕ್ಷ ಸುಪಾರಿ ನೀಡೋದಕ್ಕೆ ಒಪ್ಪಿಗೆ ಕೊಡಲಾಗಿತ್ತು. ಕೊಲೆ ನಂತರ ವಿನಯ್ ಕುಲಕರ್ಣಿ ಪಿಎ ಮೂಲಕ 5 ಲಕ್ಷ ಹಣ ವರ್ಗಾವಣೆ ಆಗಿದೆ. ತನಿಖೆಯನ್ನ ತಿರುಚೋದಕ್ಕೆ ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ವಿನಯ್ ಕುಲಕರ್ಣಿ ಮೀಟಿಂಗ್ ಮಾಡಿದ್ರು. ಯೋಗೇಶ್ ಗೌಡ ಹತ್ಯೆಯಿಂದ ವಿನಯ್ ಕುಲಕರ್ಣಿಗೆ ಮಾತ್ರ ಲಾಭ. ಹಂತ ಹಂತವಾಗಿ ಗ್ಯಾಂಗ್ ಸದಸ್ಯರನ್ನ ಸೇರಿಸಿ ಹತ್ಯೆ ಮಾಡಿದ್ರು. ಒಂದು ಗ್ಯಾಂಗ್ ಅನ್ನೇ ಕಟ್ಕೊಂಡಿದ್ರು ಧಾರವಾಡ ಬಾಯ್ಸ್ ಅಂತ. ಹೊರಗಿನ ವ್ಯಕ್ತಿಗಳನ್ನು ಕೂಡ ಬಳಸಿಕೊಂಡು ಈ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತು. 20 ಲಕ್ಷ ಸುಪಾರಿ ಕೊಡೋದಕ್ಕೆ ಒಪ್ಪಿಗೆ ನೀಡಲಾಗಿತ್ತು. ತನಿಖೆಯನ್ನ ತಿರುಚೋದಕ್ಕೆ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ವಿನಯ್ ಕುಲಕರ್ಣಿ ಮೀಟಿಂಗ್ ಮಾಡಿದ್ರು. ಯೋಗೇಶ್ ಗೌಡ ಹತ್ಯೆಯಿಂದ ಯಾರಿಗ್ ಲಾಭ? ವಿನಯ್ ಕುಲಕರ್ಣಿಗ್ ಲಾಭ. ಆರಂಭದಲ್ಲಿ ಜಮೀನು ವ್ಯವಹಾರ ಅಂತಲೇ ಹೇಳಲಾಗಿತ್ತು. ಯೋಗೇಶ್ ಗೌಡ ಹತ್ಯೆ ಆದ ನಂತರ ಅದೇ ಈ ಹತ್ಯೆಗೆ ಕಾರಣ ಅಂತ ಈಗ ಗೊತ್ತಾಗಿದೆ. ರಾಜಕೀಯ ವೈಷಮ್ಯ ಅಂತ. ಹಂತ ಹಂತವಾಗಿ ಬೆಳೀತಾ ಇದ್ದಂತಹ ಯೋಗೇಶ್ ಗೌಡ ಏಳಿಗೆಯನ್ನ ಸಹಿಸೋದಕ್ಕಾಗ್ತಿರ್ಲಿಲ್ಲ. ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಜೋರು ಮಾತಿಗೆ ಮಾತಾಗಿತ್ತು. ಸಿಟ್ಟಾಗಿದ್ರು ವಿನಯ್ ಕುಲಕರ್ಣಿ. ಅದಾದ ಮೇಲೆ ಯೋಗೇಶ್ ಗೌಡ ಬಗ್ಗೆ ಒಂದು ದ್ವೇಷವನ್ನ ಬೆಳೆಸ್ಕೊಂಡ್ರು. ಹತ್ಯೆಗೆ ಪ್ಲಾನ್ ಮಾಡೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಈ ಪ್ರಕರಣದಲ್ಲಿ ಈಗ ಅಪರಾಧಿಗಳು ಜೈಲು ಸೇರಿದ್ದಾರೆ, ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಆದ್ರೆ ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ. ಒಂದೊಂದೇ ವಿಷಯಗಳು. ವಿನಯ್ ಕುಲಕರ್ಣಿಯ ಕರ್ಮಕಾಂಡ, ಯಾವ ರೀತಿ ಯೋಗೇಶ್ ಗೌಡ ಹತ್ಯೆಗೆ ಪ್ಲಾನ್ ರೂಪಿಸಿದ್ರು, ಏನೇನಾಯ್ತು ಅನ್ನೋದು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಶ್ವೇತಾ, ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನ್ಯಾಯಾಲಯದಿಂದ ತೀರ್ಪು ಕೂಡ ಬಂದಿದ್ದು, ಜೊತೆಗೆ 17 ಜನ ಆರೋಪಿಗಳು ಕೂಡ ಜೈಲನ್ನ ಸೇರ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಆದೇಶ ಪ್ರತಿಯ ಆಧಾರದ ಮೇಲೆ ಹಲವು ವಿಚಾರಗಳು ಇದೀಗ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಬರ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 17 ಜನ ಆರೋಪಿಗಳೇನು ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಅದರಲ್ಲಿ ವಿನಯ್ ಕುಲಕರ್ಣಿ ಅವರದ್ದೇ ಬಹುಪಾಲು ಪಾತ್ರ. ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಲಾಭಾಂಶವೂ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಸೇರಿದ್ದಾಗಿತ್ತು. ಅವರೇ ಈ ಪ್ರಕರಣಕ್ಕೆ ರೂವಾರಿ ಎನ್ನುವ ರೀತಿಯಲ್ಲಿ ಎಲ್ಲ ವಿಚಾರಗಳು ಕೂಡ ಆದೇಶ ಪ್ರತಿ ಸಂಪೂರ್ಣವಾಗಿ ಬಿಟ್ಟಿಡ್ತಾ ಇರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರಿಗೆ ಸಿಟಿಪಿ ನಂಬರ್ ಅನ್ನು ಕೂಡ ಕೊಡಲಾಗಿದೆ. 16110. ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಅವರಿದ್ದಾರೆ. ಆದ್ರೆ ಇಲ್ಲಿಯ ತನಕ ವಿನಯ್ ಕುಲಕರ್ಣಿ ಅವರ ಬರೋದಕ್ಕೆ ಕಾರಣವಾಗಿದ್ದು ಅವತ್ತು 23
ಏಪ್ರಿಲ್ ತಿಂಗಳು 2016ನೇ ತಾರೀಕು ನಡೆದಂತಹ ಒಂದು ಘಟನೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅಂದಿನ ದಿನ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಯೋಗೇಶ್ ಗೌಡ ಅವರು ವಿನಯ್ ಕುಲಕರ್ಣಿಗೆ ಜೊತೆಗೆ ಕೆಲವೊಂದಿಷ್ಟು ವಾಕ್ ಸಮರವನ್ನ ಮಾಡ್ತಾರೆ. ಅದೇ ಈ ರೀತಿಯಾದಂತಹ ಒಂದು ಕೊಲೆಗೆ ಕಾರಣವಾಗಿದೆ ಅಂತ ಹೇಳಿ ಅಲ್ಲಿನಿಂದ ಯಾವಾಗ ಯೋಗೇಶ್ ಗೌಡ ಅವರು ಸಂಪೂರ್ಣವಾಗಿ ವಿನಯ್ ಕುಲಕರ್ಣಿ ಅವರ ಜೊತೆಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಜೊತೆಗೆ ಅವರಿಗೆ ಜಿದ್ದಾಜಿದ್ದಿ ಬೀಳೋದಕ್ಕೆ ಆರಂಭವಾಗುತ್ತೆ. ಅವಾಗ ಬಸವರಾಜ್ ಮುತ್ತಗಿ ಅವರನ್ನ ಕರೆಸಿಕೊಂಡು ಅವರು ಯೋಗೇಶ್ ಗೌಡ ಅವರನ್ನ ಕೊಲ್ಲಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡೋದಕ್ಕೆ ಆರಂಭವನ್ನ ಮಾಡ್ತಾರೆ. ಅದಕ್ಕೆ ಪ್ರಮುಖವಾಗಿ ಸಾಕ್ಷ್ಯ ಆಗಿರುವಂತದ್ದು ಆದೇಶ ಪ್ರತಿಯ ಪ್ರಕಾರವಾಗಿ ಒಟ್ಟು ಬಸವರಾಜ ಮುತ್ತಗಿ A1 ಆರೋಪಿ ಏನಿದ್ದಾನೆ ಆತನ ಜೊತೆಗೆ ಸುಮಾರು 94 ಬಾರಿ ಫೋನ್ ಕರೆಯಲ್ಲಿ ಅವರು ಮಾತನಾಡಿದ್ದಾರೆ ಅಂತ ಹೇಳಿ ಆ ಫೋನ್ ಕರೆಗೆ ಬಳಸಿದಂತಹ ಸಿಮ್ಮು ಕೂಡ ವಿನಯ್ ಕುಲಕರ್ಣಿ ಅವರ ಪತ್ನಿಯ ಹೆಸರಿನಲ್ಲಿ ಪಡೆದುಕೊಂಡಂತಹ ಸಿಮ್ ಆಗಿತ್ತು. ಜೊತೆಗೆ ವಿವಿಧ ಒಕೇಶನ್ಗಳಲ್ಲಿ ಅವರು 57 ಬಾರಿ ಭೇಟಿಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಏನು ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಸಿಬಿಐ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೊಂದು ಕಡೆ ಒಟ್ಟು 6 ಜಾಗಗಳಲ್ಲಿ ಇವರು ಒಂದೇ ಕಡೆ ಇದ್ರು ಅನ್ನುವಂಥದ್ದು CDR ಮುಖಾಂತರವಾಗಿ ಪ್ರೂವ್ ಆಗಿದೆ ಅನ್ನೋದನ್ನು ಕೂಡ ಉಲ್ಲೇಖವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನು ಆರಂಭದಲ್ಲಿ ಮುತ್ತಗಿಯನ್ನ ಕರೆಸಿಕೊಂಡು ಕೊಲೆಗೆ ಪ್ಲಾನ್ ಹಾಕಿದ್ದಾಗಿರ್ಬೋದು, ತದನಂತರ ಕೊಲೆಗೆ ಸಂಬಂಧಪಟ್ಟ ಹಾಗೆ 20 ಲಕ್ಷ ಹಣವನ್ನು ಕೂಡ ನೀಡೋದಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದಾಗಿರ್ಬೋದು. ಅದರಲ್ಲಿ PA ಮುಖಾಂತರವಾಗಿ 5 ಲಕ್ಷ PA ಮುಖಾಂತರವಾಗಿ 5 ಲಕ್ಷ ಹಣವನ್ನು ಕೂಡ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾಗಿರ್ಬೋದು. ಜೊತೆಗೆ ಆರೋಪಿಗಳ ಕಾರನ್ನ ಬಚ್ಚಿಡೋದಕ್ಕೆ ಸಹಾಯವನ್ನ ಮಾಡಿರುವಂತಹ ಕೆಲಸ ಆಗಿರ್ಬೋದು. ಎಲ್ಲವೂ ಕೂಡ ವಿನಯ್ ಕುಲಕರ್ಣಿ ಅವರೇ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಕೂಡ ವಿನಯ್ ಕುಲಕರ್ಣಿ ಅವರು. ಜೊತೆಗೆ ಈ ಪ್ರಕರಣದಲ್ಲಿ ಪೊಲೀಸರು ಆರಂಭದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಚಾರ್ಜ್ ಶೀಟ್ ನಲ್ಲಿ A1 to A7 ಆರೋಪಿಗಳನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಪ್ರಮುಖ ಆರೋಪಿಗಳು A8 ರಿಂದ A14 ತನಕವೂ ಕೂಡ ಈ ಆರೋಪಿಗಳು ಪ್ರಮುಖ ಆರೋಪಿಗಳು. ಇವರು ಕೃತ್ಯವನ್ನು ಎಸಗಿರ್ತಾರೆ. ಆದರೆ ಯಾರು ಕೃತ್ಯವನ್ನು ಎಸಗಿದ್ದಾರೆ ಆ ಆರೋಪಿಗಳನ್ನ ಮುಚ್ಚಿಟ್ಟು ಬೇರೆಯವರನ್ನ ಸರೆಂಡರ್ ಅನ್ನ ಮಾಡಿಸಿ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇದು ಕೂಡ ವಿನಯ್ ಕುಲಕರ್ಣಿ ಅವರ ಕುಮ್ಮಕ್ಕಿನಿಂದನೇ ಆಗಿದೆ. ಅದೇ ಆ ಪ್ಲಾನ್ ಅಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರೇ ಮಾಡಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೂಡ ಇದರಲ್ಲಿ ಸಾಬೀತಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ಸಾಕ್ಷ್ಯಗಳನ್ನು ನುಡಿದಿರುವಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಈಗಾಗಲೇ ಇನ್ಸ್ಪೆಕ್ಟರ್ ಆಗಿದ್ದಂತಹ ಟಿಂಗರೀಕರ್ ಅವರಿಗೂ ಕೂಡ 7 ವರ್ಷ ಶಿಕ್ಷೆ ಜೊತೆಗೆ 30,000 ದಂಡವನ್ನು ಕೂಡ ವಿಧಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಯಾರ್ಯಾರು ಸುಳ್ಳು ಸಾಕ್ಷ್ಯವನ್ನ ಇದರಲ್ಲಿ ರೂಪಿಸೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಅವರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅದರ ಆಧಾರದಲ್ಲಿ ಯಾವೆಲ್ಲ ಆರೋಪಿಗಳು ಯಾವ ರೀತಿಯಾದಂತಹ ಕೃತ್ಯವನ್ನ ಈ ಪ್ರಕರಣದಲ್ಲಿ ಎಸಗಿದ್ದಾರೆ, ಅದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಯಾವ ರೀತಿಯಾಗಿದೆ ಎಲ್ಲವನ್ನೂ ಕೂಡ ಆದೇಶ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಯಾರು ಧರ್ಮವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅವರನ್ನ ಧರ್ಮ ರಕ್ಷಣೆಯನ್ನು ಮಾಡುತ್ತೆ, ಯಾರು ಧರ್ಮವನ್ನು ನಾಶಪಡಿಸ್ತಾರೆ ಅವರನ್ನ ಧರ್ಮವೇ ನಾಶಪಡಿಸುತ್ತೆ ಅನ್ನೋದನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯದ ಪೊಲೀಸ್ ಒಂದು ಹೆಮ್ಮೆಯ ಪೊಲೀಸ್ ಇಡೀ ದೇಶದಲ್ಲಿ. ಆದರೆ ಈ ಪ್ರಕರಣದಿಂದ ಪೊಲೀಸರೇ ನ್ಯಾಯಾಲಯದ ಮುಂದೆ ನಿಂತು ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ಬಳಿಕವೂ ತಾವೇ ಸುಳ್ಳು ಸಾಕ್ಷ್ಯವನ್ನು ಹೇಳಿದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇದರಿಂದ ಈ ರೀತಿಯ ಘಟನೆಗಳು ಸಹಿಸೋದಕ್ಕೆ ಅಸಾಧ್ಯವಾದಂತಹವು ಎನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ನ್ಯಾಯಾಲಯ ವ್ಯಕ್ತಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ರಾಜಕೀಯ ದ್ವೇಷದ ಕಾರಣಕ್ಕಾಗಿ ಯೋಗೇಶ್ ಗೌಡ ಅವರ ಹತ್ಯೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷೆಯನ್ನು ಕೊಡಲಾಗಿದೆ. ಜೊತೆಗೆ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ಅದನ್ನು ಕೂಡ ಸಹಿಸೋದಕ್ಕೆ ಆಗೋದಿಲ್ಲ ಎನ್ನುವಂತ ಒಂದು ವಿಚಾರದಲ್ಲಿ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆದೇಶವನ್ನು ಕೊಟ್ಟಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.